ಪುಸ್ತಕ ಪರಿಶಿಷ್ಟ 1 ನಂತರ ಪರಿಶಿಷ್ಟ 2 ಪುಟ 323 ದಿನಾಂಕ 26/11/2025 ಪರಿಶಿಷ್ಟ 1 ಕೇವಲ ಪರಬ್ರಹ್ಮವೇ ಇದ್ದು ಸೃಷ್ಟಿ ಇಲ್ಲದಿದ್ದಾಗ ಕಾಲದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಸೃಷ್ಟಿಯ ವಿಚಾರ ಮೂಲದಲ್ಲಿ ಜಾಗೃತವಾದಾಗ ಅದು ಸಂಪೂರ್ಣ ನಿರ್ವಿಷಯವಾಗಿತ್ತು. ಸೃಷ್ಟಿಯ ವಿಚಾರ ಮೂಲದಲ್ಲಿ ಜಾಗೃತವಾದಾಗ ಅದು ಸಂಪೂರ್ಣ ನಿರ್ವಿಷಯವಾಗಿತ್ತು. ಅದು ಹಾಗೆಯೇ ಮುಂದುವರಿತು. ಕ್ಷೋಭದ ಪರಿಣಾಮವಾಗಿ ಅದು ಕಾರ್ಯೋನ್ಮುಖ ಸಂಸ್ಕಾರವುಳ್ಳ ಶಕ್ತಿಯಾಗಿ ರೂಪುಗೊಂಡಿತು. ಕಾರ್ಯಕ್ಕಾದರೂ ಸಹಜವಾಗಿ ಒಂದು ಕ್ಷೇತ್ರದ ಅಥವಾ ಅವಕಾಶದ ಅಗತ್ಯವಿರುವುದು. ಮೂಲ ಸಂಕಲ್ಪ, ತದನಂತರ ಅಸ್ತಿತ್ವ, ಕಾರಣ ಮತ್ತು ಪರಿಣಾಮ, ಅವುಗಳ ನಡುವೆ ಸ್ವಲ್ಪ ವಿರಾಮವು ಮೊದಲಿನಿಂದಲೂ ಇದ್ದಿತ್ತು. ಇದನ್ನು ನಾವು ಕಾಲವೆಂದಾಗಲಿ ಅವಧಿಯೆಂದಾಗಲಿ ಎಂದು ಹೇಳಬಹುದು. ಮೂಲ ಸಂಕಲ್ಪ, ತದನಂತರ ಅದರ ಅಸ್ತಿತ್ವ, ಸೃಷ್ಟಿಯ ಅಸ್ತಿತ್ವ, ಇವೆರಡರ ನಡುವೆ ಸ್ವಲ್ಪ ಮಟ್ಟಿಗೆ ಗ್ಯಾಪ್ ಇತ್ತು. ಅದನ್ನು ನಾವು ಕಾಲ ಅಥವಾ ಸಮಯ ಅಂತ ಕರಿತೀವಿ. ಈ ಪ್ರಕಾರ ಕಾಲವು ಶಕ್ತಿಯಲ್ಲಿ ಲೀನವಾಗಿ ಸೃಷ್ಟಿ ಕಾರ್ಯವನ್ನು ಮುಂದುವರೆಸಲು ಸ್ವಯಂ ಶಕ್ತಿಯಾಗಿ ಪರಿಣಮಿಸಿತು. ಮಧ್ಯದಲ್ಲಿದ್ದಂಥ ಕಾಲಶಕ್ತಿ ಇದೆಯಲ್ಲ, ಆ ಕಾಲಶಕ್ತಿ ಅನ್ನೋದು ಆ ಸೃಷ್ಟಿ ಶಕ್ತಿಯನ್ನು ನಡೀತಾ ಇದೆ, ಅದರ ಜೊತೆಗೆ ಲೀನವಾಗಿ ಅದರ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡಿತು. ಸಂಕಲ್ಪವು ಗಾಢವಾದಾಗ ಶಕ್ತಿಯುತವಾದ ಏನೋ ಒಂದನ್ನು ಹುಟ್ಟಿಸುವುದೆಂಬುದು ಸಾಮಾನ್ಯ ನಿಯಮ. ನಾವು ಮನಸ್ಸಿನಲ್ಲಿ ಏನೋ ಸಂಕಲ್ಪ ಮಾಡ್ತೀವಿ, ಆ ಸಂಕಲ್ಪ ಶಕ್ತಿಯುತವಾದಾಗ ಏನೋ ಒಂದು ಉತ್ಪತ್ತಿ ಆಗುತ್ತೆ ಒಳಗಡೆ ಅಂತ ಅನಿಸುತ್ತೆ. ಅದನ್ನು ನಾವು ವಿರಾಮವೆನ್ನಬಹುದು. ಈಗ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದ್ರಿ, ಇನ್ನು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರಿ, ಆ ಯೋಚನೆ ಮುಗಿಸಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡೋದಕ್ಕೆ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ. ಅದನ್ನು ನಾವು ಸಮಯ ಅಂತ ಕರಿತೀವಿ ಅಥವಾ ವಿರಾಮ ಅಂತ ಕರಿತೀವಿ. ಕೇಂದ್ರ ವಿಷಯದಲ್ಲಿ ಆಳದ ಪ್ರಶ್ನೆ ಇಲ್ಲಿ ಏರುವುದಿಲ್ಲ. ನಾವು ಮನಸ್ಸಿನಲ್ಲಿ ಯೋಚನೆ ಮಾಡಬೇಕಾದ್ರೆ ಆಳವಾಗಿ ಯಾವುದನ್ನು ಯೋಚನೆ ಮಾಡಿ ನಾವು ನಿರ್ಧಾರ ಮಾಡಿದ್ರೆ ಹಿಂಗೆ ಮಾಡಬೇಕು ಅಂತ, ತದನಂತರ ಕೆಲಸ ಮಾಡ್ತೀವಿ. ಆದರೆ ಕೇಂದ್ರದಲ್ಲಿ ಆಳದ ಪ್ರಶ್ನೆನೇ ಇಲ್ಲ, ಏಕೆಂದರೆ ಅಲ್ಲಿ ಪರಿಪೂರ್ಣವಾದಂತೆ ಏಕರೂಪತೆ ಇದೆ. ಮನಸ್ಸಿನ ನೇರವಾದ ಕಾರ್ಯವೆನಿಸುವ ಬಲದ ವೇಗದ ಕಲ್ಪನೆ ಕೂಡ ಅಲ್ಲಿ ಇದ್ದಿಲ್ಲ, ಏಕೆಂದರೆ ಕೇಂದ್ರ ಅಥವಾ ಪರಬ್ರಹ್ಮಕ್ಕೆ ಮನಸ್ಸೆಂಬುದೇ ಇರಲಿಲ್ಲ. ಹೀಗೆ ಸಂಕಲ್ಪ ಮತ್ತು ಕಾರ್ಯಗಳ ನಡುವೆ ಇದ್ದುದೆಲ್ಲ ಶಕ್ತಿಯೇ ಆಗಿದ್ದು ಕಾಲವೆಂದು ಸಂಕೇತೀತವಾಗಿದೆ. ನಾವೇನು ಸಂಕಲ್ಪ ಮಾಡ್ತೀವಿ, ಅದು ಏನು ನಾವು ಶಕ್ತಿನ ಉಪಯೋಗಿಸ್ಕೊಂಡು ಕೆಲಸ ಮಾಡ್ತೀವಿ, ಸಂಕಲ್ಪ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಅದ್ರ ನಡುವೆ ಇರ್ತಕ್ಕಂಥದ್ದನ್ನ ನಾವು ಕಾಲ ಅಂತ ಕರಿತೀವಿ. ಆ ಕಾಲದಲ್ಲಿ ಏನಿದೆ ಅಂತಂದ್ರೆ ಮೂಲದ ಶಕ್ತಿಯೇ ಇದೆ. ಧ್ಯಾನ ಮಾಡಿಸ್ಬೇಕಾದ್ರೆ, ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಪಾಸ್ ಕೊಡಿ ಅಂತ ಹೇಳ್ತೀವಿ. ಯಾಕೆ ಪಾಸ್ ಕೊಡಬೇಕು? ಯಾಕೆ ಪಾಸ್ ಕೊಡಬೇಕು ಅಂತಂದ್ರೆ, ಆ ಪಾಸ್ನಲ್ಲಿ ಮೂಲದ ಶಕ್ತಿನ ಅನುಭವಿಸ್ಲಿಕ್ಕೆ ನೀವು ಅವಕಾಶ ಕೊಡ್ತೀರಾ. ಹಾಗಾಗಿ ನೀವು ಏನೇ ಕೆಲಸ ಮಾಡಿದ್ರು ಕೂಡ ಒಂದು ಮಧ್ಯದಲ್ಲಿ ಪಾಸ್ ಕೊಡೋದು ಬಹಳ ಮುಖ್ಯ. ಅದಕ್ಕೆ ಇಂಗ್ಲಿಷ್ನಲ್ಲಿ ಕಾಮ, ಫುಲ್ ಸ್ಟಾಪ್ ಅಂತೆಲ್ಲ ಬಂದಿರುತ್ತೆ. ಯಾಕೆ ಕಾಮ, ಫುಲ್ ಸ್ಟಾಪ್ ಬಂದಿದೆ? ಕಂಟಿನ್ಯೂಸ್ ಆಗಿ ಮಾತಾಡೋ ಬದಲಿಗೆ ಮಧ್ಯದಲ್ಲಿ ನಿಲ್ಲಿಸಿ ಮಾತಾಡಿದಾಗ ಫ್ಲೋ ಇರಬೇಕು, ಆದರೆ ಮಧ್ಯದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ವಿರಾಮ ಇರಬೇಕು. ಆ ವಿರಾಮ ಇದ್ದಾಗ ನಾವು ನಮ್ಮನ್ನ ಕೇಂದ್ರದ ಸ್ಥಿತಿಯ ಜೊತೆಗೆ ಜೋಡಿಸ್ಕೊಳ್ತೀವಿ. ಧ್ಯಾನ ಮಾಡಿಸ್ಬೇಕಾದ್ರೂ ಕೂಡ ಅದು ಬಹಳ ಮುಖ್ಯ. ರಿಲ್ಯಾಕ್ಸೇಷನ್ ಮಾಡಿಸ್ತೀರಾ ಅಂತ ಇಟ್ಕೊಳ್ರಿ. ರಿಲ್ಯಾಕ್ಸೇಷನ್ ಮಾಡಿಸಿದಾಗ ನೀವು ಒಂದು ನಿರ್ದೇಶನ ಕೊಡ್ತೀರಾ, ಒಂದು ಸೂಚನೆ ಕೊಡ್ತೀರಾ, ಅವ್ರಿಗೆ ಅದನ್ನ ಕಾರ್ಯಗತ ಮಾಡಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ ಇಟ್ಕೊಳ್ರಿ. 2 ನಿಮಿಷದಲ್ಲಿ ಪಟ 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 ಅಂತ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಸೂಚನೆ ಕೊಟ್ಟು 2 ನಿಮಿಷನೋ 1 ನಿಮಿಷದಲ್ಲಿ ಮುಗಿಸಿದ್ರೆ ಯಾರಿಗೆ ರಿಲ್ಯಾಕ್ಸೇಷನ್ ಆಗುತ್ತೆ? ರಿಲ್ಯಾಕ್ಸೇಷನ್ ಮಾಡಿಸಿದವ್ರಿಗೂ ರಿಲ್ಯಾಕ್ಸೇಷನ್ ಆಗಲ್ಲ ಅಲ್ವಾ? ರಿಲ್ಯಾಕ್ಸೇಷನ್ ಮಾಡಬೇಕಾದ್ರೆ ತುಂಬಾ ಮುಖ್ಯವಾದ ಯಾವುದು ಅಂತಂದ್ರೆ, ಏನ್ ಸೂಚನೆ ಕೊಡ್ತೀರಾ ಅಂತ ಅಲ್ಲ, 2 ಸೂಚನೆ ನಡುವೆ ಎಷ್ಟು ಮಟ್ಟಿಗೆ ಗ್ಯಾಪ್ ಕೊಡ್ತೀರಾ, ಪಾಸ್ ಕೊಡ್ತೀರಾ, ವಿರಾಮ ಕೊಡ್ತೀರಾ, ಅದು ಅತ್ಯಂತ ಪರಿಣಾಮಕಾರಿ.
ನೀವು ಸೂಚನೆನ ಮೇಲಿಂದ ಮೇಲೆ ಕೊಡ್ತಾ ಹೋಯ್ತು ಅಂತಂದ್ರೆ ಆ ವಿರಾಮದ ಪರಿಣಾಮವನ್ನ ಅನುಭವಿಸ್ಲಿಕ್ಕೆ ನಾವು ಜನಕ್ಕೆ ಅವಕಾಶ ಕೊಡಲ್ಲ. ಸೊ ನಾವು ಮಾತಾಡ್ಬೇಕಾದ್ರೆ ಆಗಲಿ, ರಿಲ್ಯಾಕ್ಸೇಷನ್ ಮಾಡಿಸ್ಬೇಕಾದ್ರೆ ಆಗಲಿ, ಧ್ಯಾನ ಮಾಡಿಸ್ಬೇಕಾದ್ರೆ ಆಗಲಿ, ಧ್ಯಾನ ಮಾಡಿಸ್ಬೇಕಾದ್ರೆ, ಕ್ಲೀನಿಂಗ್ ಮಾಡಿಸ್ಬೇಕಾದ್ರೆ ಎಲ್ಲ ಕಡೆನೂ ಗ್ಯಾಪ್ ಕೊಡೋದನ್ನು ಕಲ್ತ್ಕೋಬೇಕು. ಯಾಕೆಂತಂದ್ರೆ ಆ ಗ್ಯಾಪ್ನಲ್ಲಿ ಕಾಲದ ಶಕ್ತಿ ಕೆಲಸ ಮಾಡ್ತಾ ಇದೆ. ಆ ಕಾಲದ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಸರಿ, ಅದೇ ಶಕ್ತಿಯಲ್ಲಿ ನಾವು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪಾಲುದಾರರಾಗುತ್ತೇವೆ. ಈಗ ಆ ಶಕ್ತಿಯನ್ನು ಉಪಯೋಗಿಸಬೇಕಾದರೆ ಕೇಂದ್ರದ ಮಹತ್ತರವಾದ ಕೇವಲ ಶಕ್ತಿಯನ್ನು ಅದರಲ್ಲಿ ವಿಲೀನಗೊಳಿಸಬೇಕು. ಆ ಮಹಾಶಕ್ತಿಗೆ ಸಮಾನವಾದುದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಆಧುನಿಕ ವಿಜ್ಞಾನದ ಮೆಗಾಟನ್ ಬಾಂಬ್ ಕೂಡ ಇದರ ಮುಂದೆ ಅಲ್ಪ. ಇದರ ಸಂಪೂರ್ಣ ಮಹತ್ವವನ್ನು ಇಂದಿನ ವಿಜ್ಞಾನವು ಇನ್ನೂ ಅರಿತಿರಲಿಕ್ಕಿಲ್ಲ. ಅರಿತಿದ್ದರೂ ಅದನ್ನು ವಿನಾಶಕಾರಿ ಪ್ರಯೋಜನಕ್ಕಾಗಿ ಬಳಸುತ್ತಿರಬಹುದು. ಆ ಶಕ್ತಿಯನ್ನು ಭೂಮಿಗೆ ತಂದು ಬಲವಾದ ಸಂಕಲ್ಪದ ಮೂಲಕ ಅದರ ಪ್ರಯೋಜನ ಪಡೆಯಬಹುದು. ಆರೋಹಣದ ಅತ್ಯುತ್ತಮ ಘಟ್ಟದಲ್ಲಿ ಯೋಗಿ ತಿಳಿದಾಗಲಿ ತಿಳಿಯದೇ ಆಗಲಿ ಅದನ್ನು ಪಡೆದಿರುತ್ತಾನೆ. ನನ್ನ ದೃಷ್ಟಿಯಲ್ಲಿ ಎಲ್ಲ ಶಕ್ತಿಗಳಿಗೂ ನಿಜವಾದ ಮೂಲವೆನಿಸಿದ ಆ ಮಹಾಶಕ್ತಿಯ ಸಂಪೂರ್ಣ ಜ್ಞಾನವಿಲ್ಲದೆ ಭೌತಶಾಸ್ತ್ರವು ಪರಿಪೂರ್ಣವಾಗಲಾರದು. ನೋಡ್ರಿ, ಇದನ್ನ ಅವರು ಬಾಬೂಜಿ ಅವರು ಇದನ್ನ ಆಧ್ಯಾತ್ಮಕ್ಕೂ ಹೋಲಿಸ್ತಾ ಇಲ್ಲ, ಭೌತಶಾಸ್ತ್ರದ ಒಂದು ಪರಿಧಿಗೆ ಬರುತ್ತೆ ಇದು ಅಂತ ಹೇಳ್ತಾ ಇದ್ದಾರೆ. ನಾವಿಲ್ಲಿ ಆಟಮ್ ಬಾಂಬ್ ಹೊಡೆದ್ಬಿಟ್ಟು, ಹೈಡ್ರೋಜನ್ ಬಾಂಬ್ ಮಾಡಿಬಿಟ್ಟು, ಥರ್ಮೋನ್ಯೂಕ್ಲಿಯರ್ ಬಾಂಬ್ ಮಾಡಿ ಅಷ್ಟೇ ಸಾಕು ಅಂತ ಕೂತಿದ್ದೀವಿ. ಬಾಬೂಜಿಯವರು ಮೂಲದಿಂದ ಬರ್ತಿರ್ತಕ್ಕಂಥ ಆ ಶಕ್ತಿ ಇದೆಯಲ್ಲ, ಆ ಶಕ್ತಿ ಭೌತಶಾಸ್ತ್ರಕ್ಕೆ ಸೇರಿದ್ದು ಅಂತ ಹೇಳ್ತಾ ಇದ್ದಾರೆ. ಆದರೆ ಆಧ್ಯಾತ್ಮ ಎಲ್ಲಿ ಬರುತ್ತೆ ಅಲ್ಲಿ ಅಂತ ಹೇಳಿದಾಗ, ನಮ್ಮ ಸಂಕಲ್ಪ ಆ ಶಕ್ತಿಯನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯವಾದ್ರೆ ಆಗ ಅದರಲ್ಲಿ ಆಧ್ಯಾತ್ಮ ಬರುತ್ತೆ. ಅಂದ್ರೆ ಸಂಕಲ್ಪಕ್ಕೆ ಎಷ್ಟು ಬಲ ಇದೆ ನೋಡ್ರಿ. ನಮ್ಮ ಸಂಕಲ್ಪ ಆ ಒಂದು ಶಕ್ತಿಯನ್ನು ಕೂಡ ನಾವು ಉಪಯೋಗಿಸ್ಕೋಬಹುದು. ಆ ಕಾಲದ ಶಕ್ತಿಯನ್ನು ಸಹ ನಾವು ಉಪಯೋಗಿಸ್ಕೋಬಹುದು. ಸರಿ, ಇದು ಕಾಲದ ಬಗ್ಗೆ ಬರೆದಿದ್ದಾರೆ ಈ ಚಾಪ್ಟರ್ ಅಲ್ಲಿ. ಈಗ ಪರಿಶಿಷ್ಟ 2 ನೋಡ್ಬೇಡ. ಅಜ್ಞಾನ ಮತ್ತು ಜ್ಞಾನ ಇವು ಒಂದೇ ವಸ್ತುವಿನ ಎರಡು ತುದಿಗಳು. ಕೆಲವೊಂದು ಘಟ್ಟದವರೆಗೆ ಅದನ್ನು ಅಜ್ಞಾನವೆನ್ನುವರು, ಅನಂತರ ಅದು ಜ್ಞಾನವಾಗುವುದು. ಇವೆರಡು ಚುಂಬಕದ 2 ಧ್ರುವಗಳಂತೆ. ಚುಂಬಕ ಅಂತಂದ್ರೆ ಅಯಸ್ಕಾಂತ. 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 ಸೊ ಮ್ಯಾಗ್ನೆಟ್ನ 2 ಧ್ರುವಗಳಂತೆ. ಹೀಗೆ ವಿದ್ಯೆ ಇಲ್ಲದೆ ಅವಿದ್ಯೆಯು ಅಸ್ತಿತ್ವವಿಲ್ಲ. ಅವಿದ್ಯೆಯನ್ನು ಬಿಟ್ಟು ವಿದ್ಯೆಯೂ ಇರಲಿಲ್ಲ. ಒಂದಿದ್ದರೆ ಇನ್ನೊಂದು ಇರಲೇಬೇಕು. ಅರ್ಥಾತ್ ಅಜ್ಞಾನದ ತೆರೆಯು ಹರಿದು ಹೋದಾಗ ವಿದ್ಯೆ ಅವಿದ್ಯೆಗಳೆರಡೂ ಇಲ್ಲದಂತಾಗುವುದು. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಅಜ್ಞಾನದ ತೆರೆ ಹರಿದಾಗ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ? ವಿದ್ಯೆ ಬರುತ್ತೆ ಅಂತ ಹೇಳ್ತೀವಿ. ಇಲ್ಲ, ಅಜ್ಞಾನದ ತೆರೆ ಹರಿದಾಗ ಅವಿದ್ಯೆ ಎರಡೂ ಕೂಡ ಮಾಯವಾಗುತ್ತೆ. ಈ ಪ್ರಕಾರ ಅವಿದ್ಯೆಯು ವಿದ್ಯೆ ಅವಿದ್ಯೆಗಳಲ್ಲಿ ಅಡಕವಾದ ಕ್ಷೇತ್ರವನ್ನೆಲ್ಲ ವ್ಯಾಪಿಸಿದೆ. ಹಾಗಾದರೆ ಇವೆರಡರ ಆಚೆಗಿರುವುದೇ ತಮದ ಸ್ಥಿತಿ. ಅಂದ್ರೆ ವಿದ್ಯೆ ಮತ್ತು ಅವಿದ್ಯೆ ಎರಡರ ಆಚೆ ಇರತಕ್ಕಂಥದ್ದು ತಮದ ಸ್ಥಿತಿ. ನಿಜ ಅರ್ಥದಲ್ಲಿ ಅದೇ ಸಾಕ್ಷಾತ್ಕಾರದ ಸ್ಥಿತಿ. ಅಲ್ಲಿ ಅವಿದ್ಯೆಯೂ ಇಲ್ಲ, ವಿದ್ಯೆಯೂ ಇಲ್ಲ. ಹಾಗಾದರೆ ಅಲ್ಲಿ ಏನಿದೆ? ಯಾವುದೂ ಇಲ್ಲ. ಪೂರ್ಣ ಅದೃಶ್ಯ ಸ್ಥಿತಿ, ಬಾಲ್ಯಾವಸ್ಥೆಯಲ್ಲಿರುವ ಅಜ್ಞಾನದ ಸ್ಥಿತಿ. ವಸ್ತುತಃ ಅಜ್ಞಾನವು ಜ್ಞಾನದ ಪರಮೋಚ್ಚ ದಶೆ. ನಾವು ಅಜ್ಞಾನದ ಸ್ಥಿತಿಯಿಂದ ಹೊರಟು ಸಂಪೂರ್ಣ ಜ್ಞಾನವನ್ನು ಮುಟ್ಟುವೆವೆಂದು ಹೇಳಬಹುದು. ಸೊ ಅಜ್ಞಾನದಿಂದ ಹೊರಡ್ತೀವಿ, ಮಧ್ಯದಲ್ಲಿ ಜ್ಞಾನ ಬರುತ್ತೆ, ತದನಂತರ ಸಂಪೂರ್ಣ ಅಜ್ಞಾನದಲ್ಲಿ ನಾವು ನೆಲೆ ನಿಲ್ತೀವಿ. ಸಾಮಾನ್ಯವಾಗಿ ನಾವು ತಿಳಿದಂತೆ ಜ್ಞಾನದ ವಲಯವು ಕೇವಲ ನಡುವಿನ ಘಟ್ಟ ಮಾತ್ರ. ನಿಜ ಹೇಳಬೇಕಾದರೆ ಜ್ಞಾನದ ಕ್ಷೇತ್ರವೆನಿಸಿಕೊಳ್ಳುವುದು ವಸ್ತುತಃ ಅಜ್ಞಾನದ ಕ್ಷೇತ್ರವೇ. ಅಜ್ಞಾನದ ತೆರೆಯು ಹರಿದು ಹೋದ ಮೇಲೆ ಉದಯವಾಗುವುದನ್ನು ಜ್ಞಾನವೆನ್ನಬಹುದೇ? ಖಂಡಿತವಾಗಿ ಅಲ್ಲ. ಆದರೂ ಎರಡು ವಿರುದ್ಧ ವಸ್ತುಗಳನ್ನು ಗಮನಿಸಿ ನಾವು ತೋರಿಕೆಯ ಅರ್ಥದಲ್ಲಿ ಹಾಗೆ ಕರೆಯುವು.
ಅದು ಜ್ಞಾನದ ಅರ್ಥವನ್ನು ಒಳಗೊಳ್ಳುವುದೇ ಇಲ್ಲ. ಜ್ಞಾನವೆಂದರೆ ತನ್ನಿಂದ ಆಚೆಗಿರುವ ಎಲ್ಲದರ ತಿಳುವಳಿಕೆಯನ್ನು ಒಳಗೊಳ್ಳುತ್ತದೆ. ಜ್ಞಾನವೆಂದರೆ ತನ್ನಿಂದ ಆಚೆ ಇರುವ ಎಲ್ಲದರ ತಿಳುವಳಿಕೆಯನ್ನು ಒಳಗೊಳ್ಳುತ್ತದೆ. ಸಾಕ್ಷಾತ್ಕಾರವೆಂದರೆ ಕೇವಲದಲ್ಲಿ ಲಯ ಹೊಂದುವುದು. ಇದೆರಡನ್ನೂ ಅಂಡರ್ಲೈನ್ ಮಾಡ್ಕೊಳ್ರಿ. ಜ್ಞಾನಕ್ಕೂ ಸಾಕ್ಷಾತ್ಕಾರಕ್ಕೂ ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಜ್ಞಾನವೆಂದರೆ ತನ್ನಿಂದ ಆಚೆಗಿರುವ ಎಲ್ಲದರ ವಿಷಯವನ್ನು ತಿಳ್ಕೊಳ್ಳುವುದು ಜ್ಞಾನ. ಆದರೆ ಸಾಕ್ಷಾತ್ಕಾರವೆಂದರೆ ಕೇವಲದಲ್ಲಿ ಲಯಗೊಳ್ಳುವುದು. ಆ ದಶೆಯಲ್ಲಿ ಜ್ಞಾನದ ಪ್ರಶ್ನೆಯೇ ಹುಟ್ಟುವುದಿಲ್ಲ. ಹಾಗಾದ್ರೆ ಆಗ ಏನಿರುವುದು? ಜ್ಞಾನಹೀನತೆ, ತಿಳುವಳಿಕೆ ಇಲ್ಲದಿರುವುದು, ಅಥವಾ ಮತ್ತೇನಾದರೂ? ಅದನ್ನು ಶಬ್ದಗಳಲ್ಲಿ ವ್ಯಕ್ತಗೊಳಿಸುವುದು ಅಸಂಭವಪ್ರಾಯವಾದರೂ ಅಂಥದೇ ಏನಾದರೂ ಇದ್ದೀತೆಂದು ಹೇಳಬಹುದು. ಸಂಪೂರ್ಣ ಅಜ್ಞಾನವೆಂಬುದು ಅದಕ್ಕೆ ಅತ್ಯಂತ ಸಮೀಪದ, ಅತ್ಯಂತ ಯೋಗ್ಯವಾದಂಥ ಪದ. ದೈವಿ ಮಾರ್ಗದಲ್ಲಿ ಮುನ್ನಡೆಯುವವರು ಕತ್ತಲೆಯಿಂದ ಬೆಳಕಿಗೆ ಕಡೆಗೆ ಸಾಗುವರೆಂದು ನಂಬಲಾಗುತ್ತದೆ. ಸಾಮಾನ್ಯ ತಿಳುವಳಿಕೆಯಂತೆ ಅವಿದ್ಯೆಯು ಕತ್ತಲು, ವಿದ್ಯೆಯು ಬೆಳಕು. ಸಹಜ ಮಾರ್ಗವು ಬೆಳಕನ್ನು ಗುರಿಯಾಗಿಟ್ಟುಕೊಳ್ಳುವುದಿಲ್ಲ. ಅದು ನಡುವಿನ ಮಜಲು. ಬೆಳಕಾಗಲಿ ಕತ್ತಲೆ ಆಗಲಿ ಇಲ್ಲದ ಇವೆರಡರ ಆಚೆಗಿರುವ ಅನಂತದ ಕಡೆಗೆ ನಮ್ಮ ಯಾತ್ರೆಯಲ್ಲಿ ನಾವು ಅದನ್ನು ದಾಟಿ ಹೋಗುವೆವು. ಹೀಗೆ ನಾವು ಅವಿದ್ಯೆಯಿಂದ ಹೊರಟು ವಿದ್ಯೆಯನ್ನು ದಾಟಿ ಇವೆರಡರ ಆಚೆಗಿರುವ ನೆಲೆಯನ್ನು ಮುಟ್ಟುವೆವು. ಬೆಳಕೂ ಅಲ್ಲದ, ಕತ್ತಲೆಯೂ ಅಲ್ಲದ, ವಿದ್ಯೆಯೂ ಅಲ್ಲದ, ಅವಿದ್ಯೆಯೂ ಅಲ್ಲದ ಸ್ಥಿತಿಯನ್ನು ಯಾವ ಶಬ್ದದಿಂದ ತಾನೇ ಸಮರ್ಪಕವಾಗಿ ಸೂಚಿಸಬಲ್ಲದು? ಪ್ರಪಂಚದ ಶಬ್ದ ಭಂಡಾರದಲ್ಲಿ ಅಂಥ ಯಾವುದಾದರೊಂದು ಶಬ್ದವಿದೆಯೇ? ನಿಜವಾಗಿಯೂ ಇಲ್ಲ. ಆದುದರಿಂದಲೇ ಪ್ರಾರಂಭಿಕ ಅಜ್ಞಾನದ ಸ್ಥೂಲತಮ ದಶೆಯಿಂದ ಭಿನ್ನವಾದ ಅದನ್ನು ಸಂಪೂರ್ಣ ಅಜ್ಞಾನವೆಂದು ಕರೆದಿದ್ದೇನೆ. ಕಂಪ್ಲೀಟ್ ಇಗ್ನೋರೆನ್ಸ್ ಅಂದ್ರೆ ಸಂಪೂರ್ಣ ಅಜ್ಞಾನ. ಆದರೆ ಸಂಪೂರ್ಣ ಅಜ್ಞಾನದಲ್ಲಿ ಮುಳುಗಿದ್ದಾರೆ ಅನ್ನೋರಿಗೆ ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ, ಯಾವುದನ್ನು ಸ್ಪಷ್ಟತೆ ಕೇಳಿದ್ರೆ, ಅವರು ಪರಿಪೂರ್ಣವಾಗಿ ಅದನ್ನು ನಿಮಗೆ ವಿವರಣೆ ಕೊಡ್ತಾರೆ. ಯಾಕೆಂದ್ರೆ ಜ್ಞಾನದ ಮಜಲಿಗೆ ಇಳಿದು ಎಲ್ಲ ವಿವರಣೆ ಕೊಡ್ತಾರೆ. ಅದೇ ಪ್ರಾರಂಭಿಕ ಹಂತದ ಅಜ್ಞಾನ ಏನಿದೆ ಅದರಲ್ಲಿ ಮುಳುಗಿರ್ತಕ್ಕಂಥ ಪ್ರಶ್ನೆಗೆ ಏನಾದ್ರು ಮುಳುಗಿರ್ತಕ್ಕಂಥ ವ್ಯಕ್ತಿಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ಅವ್ರು ಏನನ್ನು ಕೂಡ ಹೇಳಲಿಕ್ಕೆ ಆಗಲ್ಲ. ಮೊದಲ ಹಂತದ ಪ್ರಾಥಮಿಕ ಹಂತದ ಅಜ್ಞಾನಕ್ಕೂ ಕಡೆಯ ಹಂತದ ಸಂಪೂರ್ಣ ಅಜ್ಞಾನಕ್ಕೂ ಇರತಕ್ಕಂಥ ವ್ಯತ್ಯಾಸ ಇದೆ. ಮೊದಲ ಹಂತದ ಅಜ್ಞಾನದಲ್ಲಿ ಯಾವುದೇ ಜ್ಞಾನದ ಲೇಪವಿಲ್ಲ. ಅದು ಸ್ಥೂಲತಮ ಅಜ್ಞಾನ. ಪರಿಪೂರ್ಣ ಅಜ್ಞಾನ ಅಥವಾ ಸಂಪೂರ್ಣ ಅಜ್ಞಾನ ಅಂತಂದ್ರೆ ಅಲ್ಲಿ ಜ್ಞಾನದ ನೆಲೆಯನ್ನು ದಾಟಿ ಹೋಗಿರ್ತೀರ. ಹಾಗಾಗಿ ಜ್ಞಾನದ ಅನುಭವ ಇರುತ್ತೆ. ಯಾರಾದ್ರೂ ಏನಾದ್ರು ಪ್ರಶ್ನೆ ಕೇಳಿದ್ರೆ ತಕ್ಷಣ ನೀವು ಉತ್ತರ ಹೇಳ್ತೀರ. ಜ್ಞಾನದ ಸ್ತರಕ್ಕೆ ಇಳಿದು ಉತ್ತರ ಹೇಳಿ ಮತ್ತೆ ವಾಪಸ್ಸು ಅಜ್ಞಾನ ಸ್ತರಕ್ಕೆ ವಾಪಸ್ ಹೋಗ್ತೀರಾ. ಇದು ಸಂಪೂರ್ಣ ಅಜ್ಞಾನದ ಒಂದು ಸ್ಥಿತಿ. ಇದನ್ನೇ ನಾವು ತಮದ ಸ್ಥಿತಿ ಅಂತ ಕರಿತೀವಿ. ಸರಿನಾ? ಆಯ್ತು, ಇಲ್ಲಿಗೆ ನಿಲ್ಸೋಣ. ಈ ಪುಸ್ತಕ ಇಲ್ಲಿಗೆ ಮುಗೀತು. ನಾಳೆಯಿಂದ ಇನ್ಯಾವ ಪುಸ್ತಕ ಇದೆ? ಸ್ಪಿರಿಚುವಲ್ ಅನಾಟಮಿ. ಸ್ಪಿರಿಚುವಲ್ ಅನಾಟಮಿ ಬಿಟ್ಬಿಡಿ. ಈ ಎರಡು ಪುಸ್ತಕದಲ್ಲಿ ನಾನು ಕೇಳ್ತಿರೋದು. ಇದರ ಎಲ್ಲ ಪುಸ್ತಕ ಮುಗಿದಾಯ್ತಾ? ಸತ್ಯ ಅನ್ನೋ ಚಾಪ್ಟರ್ 32 ಚಾಪ್ಟರ್ ರಿಮೈನಿಂಗ್ ಇದೆ ಬ್ರದರ್. ಕರೆಕ್ಟ್. ಆ ಚಾಪ್ಟರ್ ನಾವು ಕವರ್ ಮಾಡಲಿಲ್ಲ ಅಲ್ವಾ? ಹಾ ಮುಂದೆ ಮಾಡೋಣ ಅಂತ ಹೇಳಿದ್ವಿ. ಓಕೆ. ಆಯ್ತು, ಹಾಗಾದ್ರೆ ಆ 32 ಚಾಪ್ಟರ್ ಏನಿದೆ ಅದನ್ನು ಮುಗಿಸ್ಬಿಡೋಣ ನಾಳೆ. ನಾಳೆ ನಾಡಿದ್ದು 2 ದಿವಸ ಇರುತ್ತೆ. ಆ 32 ಚಾಪ್ಟರ್ ಪ್ರಾಯಶಃ 2 ದಿವಸದಲ್ಲಿ ಮುಗಿಲಿಕ್ಕಿಲ್ಲ. ಅದಕ್ಕೊಂದು 3-4 ದಿವಸ ಬೇಕಾಗತ್ತೆ. ಅದನ್ನು ಮುಗಿಸ್ಬಿಡೋಣ. ಅದಾದ್ಮೇಲೆ ಮುಂದಿನ ಕಾರ್ಯದ ಬಗ್ಗೆ ಚಿಂತೆ ಮಾಡೋಣ. ಸರಿನಾ? ಆಯ್ತು ರೀ, ಇಲ್ಲಿಗೆ ನಿಲ್ಸೋಣಂತೆ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ. ಕಾಲ ಅನ್ನೋದು ಒಂದು ಶಕ್ತಿ ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾವು ಕಾಲಾಯ ತಸ್ಮೈ ನಮಃ ಅಂತ ಹೇಳ್ಬಿಡ್ತೀವಿ. ಕಾಲ ಕೂಡ ನಿಸರ್ಗದ ಒಂದು ಶಕ್ತಿ. ನಿಸರ್ಗ ಎಲ್ಲಿಂದ ಶುರು ಆಗುತ್ತೆ? ಕ್ಷೋಭದಿಂದ ಶುರು ಆದ್ರೆ ನಿಸರ್ಗ, ಕ್ಷೋಭ ಆದ ನಂತರ ಕಾಲ ಬರುತ್ತೆ. ಅದಾದ ನಂತರ ನಿಮಗೆ ಸೃಷ್ಟಿ ಬರುತ್ತೆ. ಸೊ ಕಾಲ ಒಂದು ಶಕ್ತಿ. ಅದೇನ್ ಮಾಡುತ್ತೆ? ಸೃಷ್ಟಿಯ ಒಂದು ರಚನೆಯನ್ನ ವೇಗಗೊಳಿಸುತ್ತೆ. ಯಾಕಂದ್ರೆ ಅದೇ ಒಂದು ಶಕ್ತಿ.
ಸರಿನಾ? ನಾವು ಅನ್ಕೊಂಡಿರೋ ಪ್ರಕಾರ ಕಾಲ ಅನ್ನೋದು ತಟಸ್ಥವಾಗಿಲ್ಲ. ಕಾಲ ಅನ್ನೋದು ಸೃಷ್ಟಿಯ ಒಂದು ಶಕ್ತಿ ಆದ್ರಿಂದ ಸೃಷ್ಟಿಯ ರಚನೆಯಲ್ಲಿ ಸಾಕಷ್ಟು ಮಟ್ಟಿಗೆ ಅದು ಸಹಾಯ ಮಾಡುತ್ತೆ. ಮತ್ತೆ ನೀವು ಸೀರೆ ಮೈ ಚುಚ್ಚಲ್ವಾ? ಸೀರೆ ಮೈ ಚುಚ್ಚಲ್ವಾ? ಇದೊಂದು ಮಾತ್ರ ನಾವು ಕೆಟ್ಕೋಬೇಕು. ಆಮೇಲೆ ಅವಿದ್ಯೆಯ ಪದ್ರ ಹರಿತು ಅಂತಂದ್ರೆ ವಿದ್ಯೆ ಎರಡೂ ಹೋಯ್ತು ಅಂತ. ಅವಿದ್ಯೆಯ ಪದ್ರ ಹರಿತು ಅಂತಂದ್ರೆ, ಪರದೆ ಹರಿತು ಅಂತಂದ್ರೆ, ಇದು ಕೆಲವು ಸತಿ ನಿಮಗೆ ಪ್ರಶ್ನೆ ಕೇಳ್ತಾರೆ ಪರೀಕ್ಷೆನಲ್ಲಿ. ಸಾಮಾನ್ಯವಾಗಿ ಇದ್ರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಿದವರು ಅವಿದ್ಯೆ ಹರಿದ್ರೆ ಏನಿರುತ್ತೆ, ವಿದ್ಯೆ ಇರುತ್ತೆ ಅಂತ ಬರೀತಾರೆ. ಸೊ ಅವಿದ್ಯೆ ಹರಿದಾಗ ವಿದ್ಯೆ ಮತ್ತು ಅವಿದ್ಯೆ ಎರಡೂ ಕೂಡ ಹೊರಟೋಗುತ್ತೆ. ನಾವು ಅಲ್ಲಿ ವಿದ್ಯೆ ಮತ್ತು ಅವಿದ್ಯೆ ಹೋಗುತ್ತೆ ಅಂತಂದ್ರೆ ವಿದ್ಯೆಗೆ ವಿರುದ್ಧವಾದಂಥದ್ದು ಅವಿದ್ಯೆ, ಅದು ಹೋಗುತ್ತೆ. ಸಂಪೂರ್ಣ ಅವಿದ್ಯೆ ಅಂತ ಏನಿದೆಯಲ್ಲ ಅದು ಬರುತ್ತೆ. ವಿದ್ಯೆ ಅವಿದ್ಯೆ ಎರಡೂ ಹೋದ್ಮೇಲೆ ಏನ್ ಬರುತ್ತೆ ಅಂತಂದ್ರೆ ಸಂಪೂರ್ಣ ಅವಿದ್ಯೆ ಬರುತ್ತೆ. ಇದು ಕೂಡ ಕೆಲವು ಸತಿ ನಿಮ್ಗೆ ತಿರುಚು ಮರುಚಾಗಿ ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯ ಉಂಟು ಪರೀಕ್ಷೆನಲ್ಲಿ. ಜ್ಞಾಪಕ ಇಟ್ಕೊಳ್ರಿ, ಸರಿನಾ? ಹೇಳ್ರಿ ಶಿಂದೆ ಅವರೇ. ಕೇವಲ ಪ್ರಭ್ರಮವೇ ಇದು, ಸೃಷ್ಟಿ ಇಲ್ಲದಿದ್ದಾಗ ಕಾಲದ ಪ್ರಶ್ನೆ ಉದ್ಭವಿಸಲಿಲ್ಲ ಎಂಬುದು ಸ್ವಲ್ಪ ಅರ್ಥ ಆಗ್ಲಿಲ್ಲ ಸರ್. ಇದು ಸೃಷ್ಟಿನೇ ಇಲ್ಲದೆ ಇರ್ಬೇಕಾದ್ರೆ ಯಾರ ಕಾಲ ಆಗುತ್ತೆ? ಹಾ 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 ಮೊದಲು ಸೃಷ್ಟಿಗಿಂತ ಸೃಷ್ಟಿನೇ ಆಗಿಲ್ಲ, ಮುಂಚೆ. ಬರೀ ಮೂಲ ಇತ್ತಪ್ಪ, ಬರೀ ಮೂಲ ಇತ್ತು. ಮೂಲದಲ್ಲಿ ಕಾಲದ ಕಲ್ಪನೆ ಕೂಡ ಇಲ್ಲ. ಕಾಲ ಸೃಷ್ಟಿನೂ ಆಗಿಲ್ಲ, ಕಾಲದ ಕಲ್ಪನೆನೂ ಇಲ್ಲ. ಅದನ್ನ ಹೇಳಿದ್ರೆ ಮೂಲದಲ್ಲಿ ಯಾವ ಕಾಲನೂ ಇರಲಿಲ್ಲ. ಸರಿ ಸರಿ. ಈಗ ಹುಟ್ಟದೇ ಇರೋ ಮಗುಗೆ ಯಾವ ಕಾಲ? ಮಗು ಹುಟ್ಟಿದ ಮೇಲೆ ತಾನೇ ಕಾಲ ಕೌಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ ನೀವು. ಹುಟ್ಟದೇ ಇರೋ ಮಗುಗೆ ಯಾವ ಕಾಲ ಅಂತ ಹೇಳ್ತೀರಿ ಅಲ್ವಾ? ಸರಿ ಸರಿ. ಮಗು ಹುಟ್ಟಿದ್ರೆ ನೀವು ದಿನಗಳನ್ನ ಎಣಿಸ್ಲಿಕ್ಕೆ ಶುರು ಮಾಡ್ತೀರಿ. 1 ವರ್ಷ ಆಯ್ತು, 2 ವರ್ಷ ಆಯ್ತು, 1 ತಿಂಗಳಾಯ್ತು, 2 ತಿಂಗಳಾಯ್ತು ಅಂತ. ಹುಟ್ಟದೇನೆ ಇದ್ರೆ ಮಗುಗೆ ಯಾವ ಕಾಲ ಅಂತ ಹೇಳ್ತೀರಿ? ಸೊ ಮಗುವಿನ ಸೃಷ್ಟಿ ಆದ ನಂತರ ಕಾಲದ ಒಂದು ಕೆಲಸ ಶುರು ಆಯ್ತು. ಅದೇ ರೀತಿಯಾಗಿನೇ ಜಗತ್ತಿನ ಸೃಷ್ಟಿ ಆದ ನಂತರ ಆ ಕಾಲದ ಕೆಲಸ ಬಂತು. ಜಗತ್ತೇ ಸೃಷ್ಟಿ ಆಗಿದ್ದರೆ ಕೇವಲ ಮೂಲನೇ ಇರಬೇಕಾದ್ರೆ ಕಾಲ ಎಲ್ಲಿದೆ? ಅದಕ್ಕೇನೆ ನಾವು ನಿದ್ದೆನಲ್ಲಿ ಮೂಲದ ಹತ್ರ ಹೋದಾಗ, ಸಂಸ್ಕಾರಗಳಿರುತ್ತೆ, ನಾವು ಮೂಲವನ್ನು ಟಚ್ ಮಾಡಲ್ಲ, ಅದು ಬೇರೆ ವಿಚಾರ. ನಿದ್ದೆನಲ್ಲಿ ಮೂಲದ ಹತ್ರ ಹೋದಾಗ ನಮ್ ಕಾಲದ ಅರಿವೇ ಇರಲ್ಲ. ಕಾಲದ ಅರಿವಿದೆಯಾ ನಿಮ್ಗೆ? ರಾತ್ರಿ 6 ಗಂಟೆ 7 ಗಂಟೆ ನಿದ್ದೆ ಮಾಡೋದು ಅರಿವಾಗತ್ತಾ? ಆಗಲ್ಲ ಸರ್. ಡೇ ಟೈಮ್ನಲ್ಲಿ 6 ಗಂಟೆ 7 ಗಂಟೆ ಮಾಡ್ಬೇಕು ಅಂತಂದ್ರೆ ಏನೇನೆಲ್ಲ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀರಾ. ನಿದ್ದೆಲಿ ಏನಾದ್ರು ಮಾಡ್ತೀರಾ? ಸುಮ್ಮನೆ ಮಲಗಿರ್ತೀರ, 6 ಗಂಟೆ ಹಂಗೆ ಹೊರಟೋದು. ಹಿಂಗ್ ಮಲಗಿದೆ, ಹಿಂಗೆ ಎದ್ದೆ 6 ಗಂಟೆ ಹೊಟ್ಟೆ ಅಲ್ವಾ? ಸರಿ ಅದೇ ತರ. ಸರಿ ಸರಿ ಸರಿ. ಏನ್ರಿ ಶಾಂತಲಕ್ಷ್ಮಿ? ಬ್ರದರ್, ಸೂಚನೆ ಮತ್ತು ಸಂಕಲ್ಪ ಇದೆರಡಕ್ಕೂ ವ್ಯತ್ಯಾಸ ಹೇಳಿ ಬ್ರದರ್. ಎರಡೂ ಕೂಡ ಅತ್ಯಂತ ಹತ್ತಿರದ ಸಂಬಂಧ ಉಳಿದಿತ್ತು. ಸೂಚನೆ ಸಂಕಲ್ಪ ಎರಡೂ ಕೂಡ ಒಂದು ಸ್ತರದಲ್ಲಿ ಎರಡೂ ಒಂದೇ ಅಂತ ಹೇಳ್ಬೋದು. ಮತ್ತೊಂದು ಸ್ತರದಿಂದ ನೋಡುವಾಗ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ ಇದೆ ಅಥವಾ ವ್ಯತ್ಯಾಸ ಅಂತ ಹೇಳ್ಬೋದು. ಬಟ್ ನಿಮ್ಮ ಸ್ತರಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನೀವು ಓದಿ ಕಲ್ತ್ಕೊಂಡು ಪರೀಕ್ಷೆ ಪಾಸ್ ಆಗ್ಲಿಕ್ಕೆ ಬೇಕಾದಷ್ಟಿದೆ. ಯಾವ್ಯಾವುದೋ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಕೂತ್ಕೋಬೇಡಿ ಇವಾಗ. ಸೂಚನೆ ಮತ್ತು ಸಂಕಲ್ಪದ ಬಗ್ಗೆ ನೀವು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ ಇವಾಗ, ಸರಿನಾ? ಯಾಕೆಂದ್ರೆ ನೀವು ಸೂಚನೆನೂ ಉಪಯೋಗಿಸಲ್ಲ, ಸಂಕಲ್ಪನೂ ಉಪಯೋಗಿಸಲ್ಲ. ಆಸ್ ಆಫ್ ನೌ ನೀವು ಬೇರೆ ಸ್ತರದಲ್ಲಿ ಏನ್ ಕೆಲಸ ಮಾಡ್ಬೇಕು ಅಷ್ಟು ಮಾತ್ರ ಮಾಡ್ತಾ ಇದ್ರಿ. ಆಸ್ ಆಫ್ ನೌ ಅಷ್ಟೇ ಸಾಕು. ಇವಾಗ ಎಕ್ಸಾಮ್ ಪಾಸ್ ಆಗೋವರೆಗೂ, ಎಕ್ಸಾಮ್ ಪಾಸ್ ಆದ್ಮೇಲೆ ಈ ಪ್ರಶ್ನೆ ಮತ್ತೆ ತಗೋಣ, ಸರಿನಾ? ಆಯ್ತ್ರಿ. ಪ್ರತಿಮಾ? ನಮಸ್ತೆ ಬ್ರದರ್. ಬ್ರದರ್, ನಾವು ಪಾಸ್ ಅಂತ ಗುರುಗಳು ಹೇಳ್ತಾರಲ್ಲ, ಪಾಸ್ ಅಲ್ಲಿ ಎವ್ರಿ ಟೈಮ್ ನಾವು ಕಾಲದ ಜೊತೆಗೆ ಸಂಪರ್ಕದಲ್ಲಿ ಇರ್ತೀವಿ. ಹೌದು. ಹಾ. ಸೊ ಇದನ್ನ ನಾವು ಡೈಲಿ ರೊಟೀನ್ ಸ್ಪಿರಿಚುವಲ್ ಅಲ್ಲದೆ ನಾನ್ ಸ್ಪಿರಿಚುವಲ್ ಲೈಫ್ ಅಲ್ಲಿ ಕೂಡ ಪಾಸ್ ಇಟ್ರೆ ನಾವು ವಿಲ್ ಬಿ ಇನ್ ಕನೆಕ್ಷನ್ ವಿತ್ ದಟ್ ಕಾಲದ ಜೊತೆಗೆ ಕನೆಕ್ಷನ್ ಅಲ್ಲಿ. ಹೌದು. ಅದಕ್ಕೆ ಸಂಗೀತದಲ್ಲೂ ಕೂಡ ಮಧ್ಯದಲ್ಲಿ ಹಾಡ್ಬೇಕಾದ್ರೆ ಗ್ಯಾಪ್ ಕೊಡ್ತಾರೆ. ಕಂಟಿನ್ಯೂಸ್ ಆಗಿ ಹಾಡಲ್ಲ. ನೀವು ನೋಡಿದ್ದೀರಾ? ಸಂಗೀತ ಹಾಡ್ಬೇಕಾದ್ರೆ ಮಧ್ಯದಲ್ಲಿ ಗ್ಯಾಪ್ ಕೊಡ್ತಾರೆ. ಆ ಮಧ್ಯದಲ್ಲೇನೆ ಬೇರೆಯವರು ಏನು ವಾದ್ಯಗೋಷ್ಠಿ ಇರುತ್ತಲ್ಲ ಅವರೆಲ್ಲ ನುಡಿಸ್ತಾ ಇರ್ತಾರೆ ಆ ಟೈಮ್ನಲ್ಲಿ.
ಆದ್ರೆ ಹಾಡು ಅವ್ರ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿರ್ತಾರೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಯಾವ ಹಾಡು ಬೇಕಾದ್ರೆ ಕೇಳಿ. ಸಿನಿಮಾ ಹಾಡು ಕೇಳಿದ್ರು ಅಷ್ಟೇನೆ, ಮಧ್ಯದಲ್ಲಿ ಮ್ಯೂಸಿಕ್ ಬರುತ್ತೆ ಅಲ್ವಾ? ಸೊ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಾವು ಗ್ಯಾಪ್ ಕೊಡ್ತೀವಿ. ಅಡಿಗೆ ಮಾಡಬೇಕು, ಕುಕ್ಕರ್ ಕೂಗಿಸ್ತೀವಿ, ಆಮೇಲೆ ಆಫ್ ಮಾಡ್ತೀವಿ, ಗ್ಯಾಪ್ ಕೊಡ್ತೀವಿ. ಅದಾದ್ಮೇಲೆ ಸಾರು ಹುಳಿನೂ ಕುದಿಸ್ತೀವಿ, ಅದಾದ್ಮೇಲೆ ಗ್ಯಾಪ್ ಕೊಡ್ತೀವಿ, ಅದಾದ್ಮೇಲೆ ತಿಂತೀವಿ. ಎಷ್ಟು ಸತಿ ಸಾರು ಹುಳಿ ಕುದಿತಾ ಇರ್ಬೇಕಾದ್ರೆ ಹಾಕೊಳ್ತೀರಾ ನೀವು? ಇಲ್ಲ ಅಲ್ವಾ? ಕುದ್ದಾದ್ಮೇಲೆ ಒಂದ್ ಸ್ವಲ್ಪ ಗ್ಯಾಪ್ ಕೊಡ್ತೀರಾ, ಅದಾದ್ಮೇಲೆ ತಟ್ಟೆಗೆ ಹಾಕೊಂಡು ತಿಂತೀರಾ ಅಲ್ವಾ? ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ದಿನನಿತ್ಯದಲ್ಲಿ ಮಾಡ್ತಕ್ಕಂಥ ಎಲ್ಲಾ ಕೆಲಸದಲ್ಲೂ ನಾವು ಗ್ಯಾಪ್ ಕೊಡ್ತೀವಿ. ಸರಿ, ಆದ್ರೆ ಗ್ಯಾಪ್ ಬಗ್ಗೆ ನಾವು ಅರಿವು ಬೆಳೆಸ್ಕೊಳ್ಳಲ್ಲ, ಅದರ ಮಹತ್ವ ತಿಳ್ಕೊಳ್ಳಲ್ಲ. ಧ್ಯಾನ ನಮಗೆ ಅದರ ಮಹತ್ವ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಯಾಕೆ ಗ್ಯಾಪ್ ಕೊಡಬೇಕು? ಅದರಲ್ಲಿ ಏನ್ ಮಾಡ್ಲಿಕ್ಕೆ ಬಿಟ್ಟಿದ್ದೀರಾ? ಗ್ಯಾಪ್ ಕೊಟ್ಟಾಗ ಕಾಲಶಕ್ತಿ ತನ್ನ ಪರಿಣಾಮವನ್ನು ಆ ವಸ್ತುವಿನ ಮೇಲೆ ತೋರಿಸುತ್ತೆ. ಅದಾದ್ಮೇಲೆ ನಾವು ತಗೊಳ್ತೀವಿ, ಗ್ರಹಿಸ್ಕೊಳ್ತೀವಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಟೈಮ್ ಇಂದ ಗ್ಯಾಪ್ ಕೊಡೋದನ್ನ ದಯವಿಟ್ಟು ಕಲ್ತ್ಕೊಳ್ರಿ. ಎಲ್ಲಾದ್ರೂ ನಾವು ಕೊಡ್ತಾ ಇದೀವಿ ಗೊತ್ತಿಲ್ದಿರ, ಆದ್ರೆ ಕೆಲವು ಸತಿ ಮಾತಿನಲ್ಲಿ ಗ್ಯಾಪ್ ಕೊಡಲ್ಲ. ಕೆಲವು ಸತಿ ಓಡ್ಬೇಕಾದ್ರೂ ಅಷ್ಟೇ, ಮಧ್ಯದಲ್ಲಿ ಸ್ಲೋ ಮಾಡೋದು, ಫಾಸ್ಟ್ ಮಾಡೋದು, ಸ್ಲೋ ಮಾಡೋದು, ಫಾಸ್ಟ್ ಮಾಡೋದು ಮಾಡಿದ್ರೆ ಜಾಸ್ತಿ ರಿಸಲ್ಟ್ಸ್ ಬರುತ್ತೆ ನಿಮ್ಗೆ. ಬರೀ ಸ್ಲೋ ಓಡಿದಾಗ, ಬರೀ ಫಾಸ್ಟ್ ಆಗಿ ಓಡಿದಾಗ ಬರ್ದೇ ಇರ್ತಕ್ಕಂಥ ರಿಸಲ್ಟ್, ಸ್ಲೋ ಮಾಡಿದಾಗ ಅಥವಾ ಫಾಸ್ಟ್ ಮಾಡಿದಾಗ, ಎರಡು ಆಲ್ಟರ್ನೇಟ್ ಮಾಡಿದಾಗ ಜಾಸ್ತಿ ರಿಸಲ್ಟ್ಸ್ ಬರುತ್ತೆ. ಅಲ್ಲಿ ಸ್ಲೋ ಮಾಡೋದು ಅಂತಂದ್ರೆ ಟೈಮ್ಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂಗಾಯ್ತು. ಮಸಲ್ಸ್ ಎಲ್ಲ ರಿಕವರ್ ಆಗುತ್ತೆ. ಈಗ 5 ಕಿಲೋಮೀಟರ್ ಓಡ್ಬೇಕು, ಓಡ ಅಭ್ಯಾಸ ಇಲ್ಲಪ್ಪ, ಏನ್ ಮಾಡ್ತೀರಾ? ಒಂದ್ ಸ್ವಲ್ಪ ಹೊತ್ತು ಓದ್ತೀರಾ, ಸ್ವಲ್ಪ ಹೊತ್ತು ಓದ್ತೀರಾ, ಓಡ್ತೀರಾ, ಅದಾದ್ಮೇಲೆ ಮತ್ತೊಂಚೂರು ಸ್ಲೋ ಮಾಡ್ತೀರಾ, ಮತ್ತೆ ಸ್ವಲ್ಪ ಹೊತ್ತು ಓಡ್ತೀರಾ, ಮತ್ತೆ ಸ್ಲೋ ಮಾಡ್ತೀರಾ. ಬೇಕಾದ್ರೆ ನೀವು ಮ್ಯಾರಥಾನ್ ರನ್ನರ್ಸ್ ಎಲ್ಲ ನೋಡ್ರಿ, ಮ್ಯಾರಥಾನ್ ಎಲ್ಲ ಬರುತ್ತಲ್ಲ ಒಲಿಂಪಿಕ್ದೆಲ್ಲ, ನೋಡ್ರಿ ಹೆಂಗ್ ಓಡ್ತಾರೆ ಅಂತ. ಸ್ವಲ್ಪ ಸ್ಲೋ ಮಾಡ್ತಾರೆ, ಸ್ವಲ್ಪ ಫಾಸ್ಟ್ ಮಾಡ್ತಾರೆ, ಸ್ವಲ್ಪ ಸ್ಲೋ ಮಾಡ್ತಾರೆ, ಸ್ವಲ್ಪ ಫಾಸ್ಟ್ ಮಾಡ್ತಾರೆ. ಸ್ಲೋ ಮಾಡಿದಾಗ ಮಸಲ್ಸ್ಗೆಲ್ಲ ರಿಕವರ್ ಆಗ್ಲಿಕ್ಕೆ ಅವಕಾಶ ಕೊಡ್ತಾರೆ. ಮಸಲ್ಸ್ ಎಲ್ಲ ರಿಕವರ್ ಆಗ್ಬೇಕಲ್ವಾ? ಇಲ್ಲ ಅಷ್ಟು ದೂರ ಓಡ್ಬೇಕಲ್ಲ, 40 ಕಿಲೋಮೀಟರ್ 50 ಕಿಲೋಮೀಟರ್ ಎಲ್ಲ ಓಡ್ಬೇಕಲ್ವ? ಸರಿ, ಮ್ಯಾರಥಾನ್ ಅಲ್ಲೆಲ್ಲ ಹಂಗೆ ಮಾಡೋದು, ದಿನನಿತ್ಯದಲ್ಲಿ ನಾವು ಹಂಗೆ ಮಾಡ್ತೀವಿ. ಸರಿ, ಕಾಫಿ ಕಂಟಿನ್ಯೂಸ್ ಆಗಿ ಕುಡಿತೀರಾ, ಒಂದ್ ಸಿಪ್ ತಗೊಂಡು ಆಮೇಲೆ ಸ್ವಲ್ಪ ವೇಟ್ ಮಾಡ್ತೀರಾ, ಏನ್ ಮಾಡ್ತೀರಾ? ಯಾರಾದ್ರೂ ಕಂಟಿನ್ಯೂಸ್ ಆಗಿ ಕುಡಿತೀರಾ? ಇಲ್ಲ ಅಲ್ವಾ? ಒಂದ್ ಸಿಪ್ ತಗೊಳ್ತೀರಾ, ಮತ್ತೆ ಗ್ಯಾಪ್ ಕೊಡ್ತೀರಾ, ಮತ್ತೊಂದು ಸಿಪ್ ತಗೊಳ್ತೀರಾ, ಮತ್ತೊಂಚೂರು ಗ್ಯಾಪ್ ಕೊಡ್ತೀರಾ, ಹೌದಾ ಇಲ್ಲ? ಸೊ ಅಬ್ಸರ್ವ್ ಮಾಡ್ರಿ, ಇವತ್ತು ಎಲ್ಲಾ ಕೆಲಸದಲ್ಲೂ ಕೂಡ ಮಧ್ಯದಲ್ಲಿ ಗೊತ್ತಿದ್ದೋ ಗೊತ್ತಿಲ್ದೇನೋ ಗ್ಯಾಪ್ ಕೊಡ್ತೀರಾ. ಸರಿ, ಏನ್ ಮಾಡ್ತಾ ಇದ್ರೆ ಗ್ಯಾಪ್ ಕೊಟ್ಟಾಗ ಕಾಲದ ಶಕ್ತಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ, ಅಷ್ಟೇ ನೀವು ಮಾಡ್ತಿರೋದು. ಸರಿನಾ? ಆಯ್ತ್ರಿ, ನಿಲ್ಸೋಣಂತ ಇಲ್ಲಿಗೆ. ನಾಳೆ ಬೆಳಗ್ಗೆ ಯಥಾ ಪ್ರಕಾರ ಸೇರೋಣಂತೆ. ಆ 32ನೇ ಚಾಪ್ಟರ್ ಅಂತ ಏನ್ ಹೇಳಿದ್ರಲ್ಲ, ಅದನ್ನ ಈಗ ಶುರು ಮಾಡೋಣ. ಸರಿನಾ? ಆಯ್ತು, ನಮಸ್ತೆ. ಶುಭ ದಿವಸ. ನಮಸ್ತೆ ಬ್ರದರ್.